ಹಾಗಾದ್ರೆ ಅವರು ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರಾ ಬಿಜೆಪಿಯವರು? ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ. ಸಾಕ್ಷಿಗಳೇ ಇಲ್ಲ, ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಅದನ್ನ ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ. ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ, ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ. ಅದೆಂತ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ. ನಾ ಹೇಳಿದ್ನಲ್ಲ, ಈಗ ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವ್ರು ಮತ್ತೆ ಹೋಗ್ಲಿ ಕೋರ್ಟಿಗೆ, ಕೋರ್ಟ್ ಮುಂದೆ ಹೋಗಿ ಮತ್ತೆ ಒತ್ತಾಯ ಮಾಡಲಿ ಸಿಬಿಐ ಕೊಡಿ ಅಂತೇಳಿ. ಈಗಾಗಲೇ ಕೋರ್ಟ್ ತೀರ್ಮಾನ ಮಾಡಿದೆ ಸಿಬಿಐ ಅಗತ್ಯ ಇಲ್ಲ ಅಂತ ಹೇಳಿ. ಮತ್ತು ಅದನ್ನೇ ಮಾತಾಡ್ತಾ ಇದ್ರೆ ಅದಕ್ಕೇನು ಅರ್ಥ ಇದೆ? ಹೈಕೋರ್ಟ್ ಲೋಕಾಯುಕ್ತ ತನಿಖೆ ಹೇಳಬೇಕಾದಾಗ ಹೌದು ಇಲ್ಲಿ ಲೋಪ ಆಗಿರುವಂತಹ ಅಂಶಗಳು ಮೇಲ್ನೋಟಕ್ಕೆ ಕಾಣಬರುತ್ತದೆ ಅಂತ ಜಡ್ಜ್ಮೆಂಟ್ ಅಲ್ಲಿ ಹೇಳಿತ್ತು. ಲೋಕಾಯುಕ್ತದವರು ಹೇಳ್ತಾರೆ ಸಾಕ್ಷಿನೇ ಇಲ್ಲ ಅನ್ನುವಂಥದ್ದು. ನೋಡಿ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂದಾಗ ಅದನ್ನ ತನಿಖೆ ಮಾಡೋಕ್ಕೋಸ್ಕರ ತಾನೇ ಕೊಟ್ಟಿದ್ದವರು. ಲೋಕಾಯುಕ್ತದವರೇ ತನಿಖೆ ಮಾಡಬೇಕು ಅಂತ ಅವರೇ ಹೇಳಿದ್ದಲ್ವಾ? ಸೊ ತನಿಖೆ ಮಾಡಿದ್ದಾರೆ. ತನಿಖೆನಲ್ಲಿ ಇಲ್ಲಪ್ಪ ಮೇಲ್ನೋಟಕ್ಕೆ ನೀವು ಅನ್ಕೊಂಡಿದ್ರೆ ಅದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರದಲ್ಲಿ ಹೆಂಗೆ ಅಂಡರ್ ಇರುತ್ತೆ? ಏನು ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಅಥವಾ ಅವರ ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಏನಾದರೂ ಕೂಡ ಡೈರೆಕ್ಷನ್ ಕೊಡುತ್ತಾ ಅಥವಾ ಸರ್ಕಾರ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳಕ್ಕಾಗತ್ತಾ? ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಲೋಕಾಯುಕ್ತ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಸಿಎಂ 5 ವರ್ಷ ಪೂರೈಸಬೇಕು, ಸಿಎಂ ಮುಂದುವರಿಬೇಕು ಅನ್ನೋ ಒಂದು ಚರ್ಚೆ ಮತ್ತೆ ಆ ಒಂದು ಇದಕ್ಕೆ ದನಿಗೆ ಈ ಒಂದು ಲೋಕಾಯುಕ್ತ ಕ್ಲೀನ್ ಚಿಟ್ ಬಲ ತುಂಬುತ್ತದೆ. ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಇಲ್ಲ, ರಾಜಕೀಯ ಪ್ರಶ್ನೆಗಳು ಮಾತಾಡೋದು ಇಲ್ಲ. ಅದಾಯ್ತಲ್ಲ, ಅದನ್ನ ನೀವು ಹಿಂಗ್ ಬೇಕು ಹಂಗ್ ತಿರುಗಿಸ್ಕೊಳ್ಳಿ. ಹಾಗಾದ್ರೆ ಅವರು ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರಾ ಬಿಜೆಪಿಯವರು? ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ. ಸಾಕ್ಷಿಗಳೇ ಇಲ್ಲ, ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಅದನ್ನ ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ. ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ, ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ. ಅದೆಂತ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ. ನಾ ಹೇಳಿದ್ನಲ್ಲ, ಈಗ ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವ್ರು ಮತ್ತೆ ಹೋಗ್ಲಿ ಕೋರ್ಟಿಗೆ, ಕೋರ್ಟ್ ಮುಂದೆ ಹೋಗಿ ಮತ್ತೆ ಒತ್ತಾಯ ಮಾಡಲಿ ಸಿಬಿಐ ಕೊಡಿ ಅಂತೇಳಿ. ಈಗಾಗಲೇ ಕೋರ್ಟ್ ತೀರ್ಮಾನ ಮಾಡಿದೆ ಸಿಬಿಐ ಅಗತ್ಯ ಇಲ್ಲ ಅಂತ ಹೇಳಿ. ಮತ್ತು ಅದನ್ನೇ ಮಾತಾಡ್ತಾ ಇದ್ರೆ ಅದಕ್ಕೇನು ಅರ್ಥ ಇದೆ? ಹೈಕೋರ್ಟ್ ಲೋಕಾಯುಕ್ತ ತನಿಖೆ ಹೇಳಬೇಕಾದಾಗ ಹೌದು ಇಲ್ಲಿ ಲೋಪ ಆಗಿರುವಂತಹ ಅಂಶಗಳು ಮೇಲ್ನೋಟಕ್ಕೆ ಕಾಣಬರುತ್ತದೆ ಅಂತ ಜಡ್ಜ್ಮೆಂಟ್ ಅಲ್ಲಿ ಹೇಳಿತ್ತು. ಲೋಕಾಯುಕ್ತದವರು ಹೇಳ್ತಾರೆ ಸಾಕ್ಷಿನೇ ಇಲ್ಲ ಅನ್ನುವಂಥದ್ದು. ನೋಡಿ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂದಾಗ ಅದನ್ನ ತನಿಖೆ ಮಾಡೋಕ್ಕೋಸ್ಕರ ತಾನೇ ಕೊಟ್ಟಿದ್ದವರು. ಲೋಕಾಯುಕ್ತದವರೇ ತನಿಖೆ ಮಾಡಬೇಕು ಅಂತ ಅವರೇ ಹೇಳಿದ್ದಲ್ವಾ? ಸೊ ತನಿಖೆ ಮಾಡಿದ್ದಾರೆ. ತನಿಖೆನಲ್ಲಿ ಇಲ್ಲಪ್ಪ ಮೇಲ್ನೋಟಕ್ಕೆ ನೀವು ಅನ್ಕೊಂಡಿದ್ರೆ ಅದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರದಲ್ಲಿ ಹೆಂಗೆ ಅಂಡರ್ ಇರುತ್ತೆ? ಏನು ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಅಥವಾ ಅವರ ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಏನಾದರೂ ಕೂಡ ಡೈರೆಕ್ಷನ್ ಕೊಡುತ್ತಾ ಅಥವಾ ಸರ್ಕಾರ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳಕ್ಕಾಗತ್ತಾ? ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಲೋಕಾಯುಕ್ತ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಸಿಎಂ 5 ವರ್ಷ ಪೂರೈಸಬೇಕು, ಸಿಎಂ ಮುಂದುವರಿಬೇಕು ಅನ್ನೋ ಒಂದು ಚರ್ಚೆ ಮತ್ತೆ ಆ ಒಂದು ಇದಕ್ಕೆ ದನಿಗೆ ಈ ಒಂದು ಲೋಕಾಯುಕ್ತ ಕ್ಲೀನ್ ಚಿಟ್ ಬಲ ತುಂಬುತ್ತದೆ. ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಇಲ್ಲ, ರಾಜಕೀಯ ಪ್ರಶ್ನೆಗಳು ಮಾತಾಡೋದು ಇಲ್ಲ. ಅದಾಯ್ತಲ್ಲ, ಅದನ್ನ ನೀವು ಹಿಂಗ್ ಬೇಕು ಹಂಗ್ ತಿರುಗಿಸ್ಕೊಳ್ಳಿ.